ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ HRM ಸಬ್ಜೆಕ್ಟ್ ನಲ್ಲಿ ಬರುವಂತಹ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡೋಣ. ಸೊ ಈ ಕೊಟ್ಟಿರುವಂತಹ ಕ್ವಶನ್ಸ್ ನಲ್ಲಿನೇ ನಿಮಗೆ ಅದರಲ್ಲಿ ಯಾವುದು ಬರುತ್ತೆ ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಆಪ್ ಲಿಂಕ್ ಇದೆ. ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಕ್ಲಾಸ್ ನ ಜಾಯ್ನ್ ಆದ್ರೆ ನಿಮಗೆ ಎಲ್ಲ ಕ್ವಶನ್ಸ್ ಗಳು ವಿತ್ ಉತ್ತರಗಳು ಸಿಗುತ್ತೆ. ಹಾಗೇನೆ ಯಾವುದು ಕೀ ಉತ್ತರ ಬರೀಬೇಕು ಅಂದ್ರೆ ನೀವು ಯಾವ್ದು ಬೇಕು ಉತ್ತರವನ್ನು ಅದನ್ನ ಬರೆದ್ರೆ ಮಾರ್ಕ್ಸ್ ಕೊಡೋದಕ್ಕೆ ಬರೋದಿಲ್ಲ. KUD ಕೀ ಉತ್ತರಗಳು ಇರುತ್ತೆ. ಸೊ KUD ಕೀ ಉತ್ತರಗಳು ನಿಮಗೆ ನಮ್ಮ ಆಪ್ ನಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಆಪ್ ಲಿಂಕ್ ಇದೆ. ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನ ನೀವು ಜಾಯ್ನ್ ಆದ್ರೆ ಓದಿದ ಸಬ್ಜೆಕ್ಟ್ ಗಳು ಫ್ರೀ ಆಗಿರುತ್ತೆ. ಸೊ ಮಾನವ ಸಂಪನ್ಮೂಲ ನಿರ್ವಹಣೆ, ಇಲ್ಲಿ ನಾನು ಕನ್ನಡ ಮೀಡಿಯಂ ಕ್ವಶನ್ಸ್ ನ ನಾವು ವಿವರಣೆ ಮಾಡ್ತೀನಿ. ಇಂಗ್ಲಿಷ್ ಮೀಡಿಯಂ ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ 5 ಮತ್ತು 10 ಮಾರ್ಕ್ಸ್ ಗೆ 15 ಮಾರ್ಕ್ಸ್ ನಿಮಗೆ 15 ಮಾರ್ಕ್ಸ್ ನೀವು ಯಾವ್ದು ನೋಡ್ಕೋಬೇಕು. ಮಾನವ ಸಂಪನ್ಮೂಲ ಯೋಜನೆಯ ಉದ್ದೇಶಗಳನ್ನ ವಿವರಿಸಿರಿ. ತರಬೇತಿಯ ವಿವಿಧ ಪ್ರಕಾರಗಳನ್ನ ವಿವರಿಸಿರಿ. ಕಾರ್ಯ ಗುಣಾವಗುಣ ನಿಷ್ಕರ್ಷೆ ಉದ್ದೇಶಗಳನ್ನ ವಿವರಿಸಿರಿ. ಕಾರ್ಯ ಗುಣಾವಗುಣ ನಿಷ್ಕರ್ಷೆ ಪದ್ಧತಿಗಳನ್ನ ವಿವರಿಸಿರಿ. ತರಬೇತಿಯಿಂದ ಆಗುವ ವಿವಿಧ ಲಾಭಗಳು ಅಥವಾ ಪ್ರಯೋಜನಗಳನ್ನ ತಿಳಿಸಿ. ಮಾನವ ಸಂಪನ್ಮೂಲ ವ್ಯವಸ್ಥಾಪಕನ ಗುಣಗಳು ಮತ್ತು ಕಾರ್ಯಗಳನ್ನ ವಿವರಿಸಿರಿ. ಮಾನವ ಸಂಪನ್ಮೂಲ ನಿರ್ವಹಣೆ ಕಾರ್ಯಗಳನ್ನ ವಿವರಿಸಿರಿ. ಮಾನವ ಸಂಪನ್ಮೂಲ ನಿರ್ವಹಣೆ ಉದ್ದೇಶಗಳನ್ನ ವಿವರಿಸಿರಿ. ಭರ್ತಿಯ ಬಾಹ್ಯ ಮೂಲಗಳನ್ನ ವಿವರಿಸಿರಿ. ನೇಮಕಾತಿಯ ಆಂತರಿಕ ಮೂಲಗಳನ್ನ ವಿವರಿಸಿರಿ. ವೇತನ ಪಾವತಿ ಪದ್ಧತಿಗಳನ್ನ ವಿವರಿಸಿರಿ. ಮುಂಬಡ್ತಿಯ ಕಾರಣಗಳನ್ನ ತಿಳಿಸಿ. ತೃಪ್ತಿಕರ ಪ್ರೋತ್ಸಾಹದಾಯಕ ಕೂಲಿ ಯೋಜನೆ ಅವಶ್ಯಕತೆಗಳನ್ನ ವಿವರಿಸಿರಿ. ಭರ್ತಿ ಮತ್ತು ಆಯ್ಕೆ ಇವುಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಸಂದರ್ಶನದ ವಿವಿಧ ಪ್ರಕಾರಗಳನ್ನ ತಿಳಿಸಿ. ಸೊ ಲಾಂಗ್ ಕ್ವಶನ್ಗೆ ಅಷ್ಟು ಸಾಕು. 2 ಮಾರ್ಕ್ಸ್ ನಲ್ಲಿ ನೀವು ಏನ್ ನೋಡ್ಕೋಬೇಕಂದ್ರೆ ಮಾನವ ಸಂಪನ್ಮೂಲ ಯೋಜನೆ ಎಂದರೇನು, ಆಯ್ಕೆ ಎಂದರೇನು, ಉದ್ಯೋಗ ವಿಶ್ಲೇಷಣೆ ಎಂದರೇನು, ಮುಂಬಡ್ತಿ ಮತ್ತು ಹಿಂಬಡ್ತಿ ಎಂದರೇನು, ಹುದ್ದೆಗೆ ಸೇರಿಸುವಿಕೆ ಎಂದರೇನು, ವಿಸ್ತರಿಸಿ MBO ಮತ್ತು HRD, ವೃತ್ತಿ ವಿಶ್ಲೇಷಣೆ ಎಂದರೇನು, ನೇಮಕಾತಿ ಎಂದರೇನು, ಭರ್ತಿಯ 2 ಆಂತರಿಕ ಮೂಲ ತಿಳಿಸಿ. ಸ್ಥಾನೀಕರಣ ಎಂದರೇನು, ಕಾರ್ಯ ಗುಣಾವಗುಣ ನಿಷ್ಕರ್ಷೆ ಮತ್ತು ಕಾರ್ಯನಿರ್ವಹಣೆ ಮೌಲ್ಯಮಾಪನ ಎಂದರೇನು, ಪರಿಚಯಿಸುವಿಕೆ ಎಂದರೇನು, ಉದ್ಯಮ ಮೌಲ್ಯಮಾಪನ ಎಂದರೇನು, ಮೇಲು ಸೌಲಭ್ಯಗಳನ್ನ 4 ಉದಾಹರಣೆಯೊಂದಿಗೆ ತಿಳಿಸಿ. ಕೆಲಸದ ವಿವರಣೆ ಎಂದರೇನು, ಕೆಲಸದ ಹೊರಗಿನ ತರಬೇತಿ ಎಂದರೇನು, ತರಬೇತಿ ಎಂದರೇನು, ಮಾನವ ಸಂಪನ್ಮೂಲ ನಿರ್ವಹಣೆ ಎಂದರೇನು, ಕಾರ್ಯಾಧಾರಿತ ವೇತನ ಪದ್ಧತಿ ಎಂದರೇನು, ಕೂಲಿ ಅಥವಾ ವೇತನ ಪದ್ಧತಿಯ ವಿಧಗಳು ಯಾವುವು. ಸೊ ಇಷ್ಟು 2 ಮಾರ್ಕ್ಸ್ ಗೆ ನೋಡ್ಕೊಂಡ್ರೆ ಸಾಕು. ಈ 20 ಕ್ವಶನ್ ಅಲ್ಲಿ 12 ಕ್ವಶನ್ ಗಳು ನಿಮ್ ಪೇಪರ್ ನಲ್ಲಿ ಬರುತ್ತೆ. ಹಾಗೆ ಲಾಂಗ್ ಕ್ವಶನ್ಸ್ ಕೂಡ 10 ಬರುತ್ತೆ. ಸೊ ಇದರಲ್ಲಿ ಅಕ್ಯುರೇಟ್ ಕ್ವಶನ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸ್ ನ ಜಾಯ್ನ್ ಆಗಿ ವಿತ್ ಇವುಗಳಿಗೆ ಉತ್ತರಗಳನ್ನ ನಾವು ಅಪ್ಡೇಟ್ ಮಾಡ್ತೀವಿ. ಸೊ ಉತ್ತರ ನಿಮ್ ಓನ್ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇದ್ರ ಇಂಗ್ಲಿಷ್ ಮಾಧ್ಯಮದ ವಿಡಿಯೋದೊಂದಿಗೆ ಸಿಗೋಣ.